ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಒಂದು ಕೀ ಚೈನನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ 3 ಕಲರಿನ ಉಲ್ಲನ್ನು ತಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ 3 ಚೈನನ್ನು ಹಾಕ್ಕೊಂಡು ಹೀಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಅದರ ಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಇಲ್ಲಿ ಟ್ರಿಪಲ್ ಕ್ರೋಶಾವನ್ನು ಹಾಕಬೇಕು. ಹೀಗೆ 2 ಚೈನನ್ನು ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶಾವನ್ನು ಹಾಕಿದ್ದೀನಿ. ನಂತರ ಮತ್ತೆ 2 ಚೈನನ್ನು ಹಾಕ್ಕೊಂಡು 3 ಟ್ರಿಪಲ್ ಕ್ರೋಶಾವನ್ನು ಹಾಕಬೇಕಿಲ್ಲಿ. ನಂತರ 2 ಚೈನನ್ನು ಹಾಕ್ಕೊಂಡು ಮತ್ತೆ 3 ಟ್ರಿಪಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ. ಈಗ ಮತ್ತೆ 2 ಚೈನನ್ನು ಹಾಕಿ ಮತ್ತೆ 3 ಟ್ರಿಪಲ್ ಕ್ರೋಶಾವನ್ನು ಹಾಕಿ ಈಗ 2 ಚೈನನ್ನು ಹಾಕಿ ಇಲ್ಲಿಗೆ ಜೋಡಿಸ್ಕೊಳ್ಳುವಂಥದ್ದು. ಈಗ ಈ ದಾರವನ್ನು ಕಟ್ ಮಾಡಿಕೊಂಡು ಬೇರೆ ಕಲರಿನ ದಾರವನ್ನು ಇಲ್ಲಿ ಅಟ್ಯಾಚ್ ಮಾಡಿಕೊಳ್ಬೇಕು. ಈ ದಾರವನ್ನು ಕಾಣದೇ ಇರೋ ರೀತಿ ಒಳಗಡೆ ಸೇರಿಸಿ ನಂತರ ಇದಕ್ಕೆ ಇನ್ನೊಂದು ಕಲರಿನ ದಾರವನ್ನು ಈಗ ಮತ್ತೆ ಇಲ್ಲಿ 3 ಟ್ರಿಪಲ್ ಕ್ರೋಶಾ 2 ಚೈನನ್ನು ಹಾಕ್ಕೊಂಡು ನಂತರ 3 ಟ್ರಿಪಲ್ ಕ್ರೋಶಾವನ್ನು ಹಾಕಬೇಕು. ಇದು ಮೂಲೆ ಆಯಿತು. ಮೂಲೆಗೆ ಹೀಗೆ ಒಂದೇ ಕಡೆ 6 ಟ್ರಿಪಲ್ ಕ್ರೋಶಾವನ್ನು ಹಾಕಬೇಕು. ನಂತರ ಮತ್ತೆ 2 ಚೈನನ್ನು ಹಾಕಿ ಇಲ್ಲೂ ಸಹ ಅದೇ ಥರ 3 ಟ್ರಿಪಲ್ ಕ್ರೋಶಾ 2 ಚೈನು ಮತ್ತು 3 ಟ್ರಿಪಲ್ ಕ್ರೋಶಾ ಇದೇ ರೀತಿ ಇಲ್ಲಿ ಕಂಪ್ಲೀಟ್ ಸುತ್ತಲೂ ಆಗೋಲ್ಲವರೆಗೆ ಮಾಡಿಕೊಳ್ಬೇಕು. ನೋಡಿ ಈ ಸುತ್ತು ಇಲ್ಲಿ ಕಂಪ್ಲೀಟ್ ಆಯಿತು. 2 ಚೈನನ್ನು ಹಾಕಿ ಇಲ್ಲಿಗೆ ಅಟ್ಯಾಚ್ ಮಾಡಿಕೊಳ್ಬೇಕು. ಈಗ ಈ ಕಲರಿನ ದಾರವನ್ನು ಕಟ್ ಮಾಡ್ಕೊಂಡು ತೆಗೆದು ಈಗ ಮತ್ತೆ ಬೇರೆ ಕಲರಿನ ದಾರವನ್ನು ಹಾಕಬೇಕು. ಈಗ ಇಲ್ಲಿಯೂ ಸಹ ಸೇಮ್ 3 ಚೈನನ್ನು ಹಾಕ್ಕೊಂಡು ಮತ್ತೆ 2 ಟ್ರಿಪಲ್ ಕ್ರೋಶಾವನ್ನು ಹಾಕಿ ನಂತರ 2 ಚೈನನ್ನು ಹಾಕಬೇಕು. ಈಗ 3 ಟ್ರಿಪಲ್ ಕ್ರೋಶಾವನ್ನು ಹಾಕಬೇಕಿಲ್ಲಿ. ನಂತರ 2 ಚೈನನ್ನು ಹಾಕಿ ಇದೇ ಥರ ಪೂರ್ತಿ ಕಂಪ್ಲೀಟ್ ಆಗೋ ಥರ ಮಾಡಿ. ಮೂಲೆಗೆ ಬಂದಾಗ 3 ಟ್ರಿಪಲ್ ಕ್ರೋಶಾ ಮತ್ತು 2 ಚೈನು ಮತ್ತು 3 ಟ್ರಿಪಲ್ ಕ್ರೋಶಾ ಒಂದೇ ಕಡೆ ಹಾಕಬೇಕು. ಈ ತರಹ ಪ್ಯಾಟರ್ನ್ 3 ಬೇಕಿಲ್ಲಿ. ನೋಡಿ ಕಂಪ್ಲೀಟ್ ಆಯಿತು. ಇದೇ ತರಹ ನಾನು 3 ಮಾಡಿಟ್ಕೊಂಡಿದ್ದೀನಿ ನೋಡಿ. ಈಗ ಒಂದಕ್ಕೊಂದು ಅಟ್ಯಾಚ್ ಮಾಡ್ತಾ ಹೋದರೆ ಆಯಿತು. ಈ ಥರ ಮಡಚಿ ನೋಡ್ಕೊಳ್ಬೇಕು. ಹೀಗೆ
ಹೀಗೆ ಎಡ್ಜಿಂದ ಜೋಡಿಸ್ತಾ ಹೋಗಬೇಕು. ಮೊದಲಿಗೆ ಒಂದು ಚೈನನ್ನು ಹಾಕ್ಕೊಂಡು ಹೀಗೆ 2 ಪದರವನ್ನು ಜೋಡಿಸ್ಬೇಕು. ಸಿಂಗಲ್ ಕ್ರೋಶಾದಿಂದ ಜೋಡಿಸ್ಬೇಕು. ಇಲ್ಲಿ ಮಧ್ಯ 2 ಸಿಂಗಲ್ ಕ್ರೋಶ ಹಾಕಬೇಕು. ನಂತರ ಹೀಗೆ 3 ಸಿಂಗಲ್ ಕ್ರೋಶ ಹಾಕಬೇಕು. ಹೀಗೆ 2 ಕಡೆ ಜಾಯಿಂಟ್ ಮಾಡಿಕೊಂಡು ನೋಡಿ, ಒಂದು ಕಡೆ ಆಯಿತು. ಈಗ ಮತ್ತೊಂದು ಕಡೆ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಈಗ ಮತ್ತೊಂದು ಪೀಸ್ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳುವಂಥದ್ದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈ ಥರ ರೆಡಿ ಆಯಿತು. ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಳ್ಬೋದು, ಚೈನನ್ನು ಜಾಸ್ತಿ ಹಾಕ್ಕೊಂಡು. ದೊಡ್ಡದು ಮಾಡ್ಕೊಳ್ಬೇಕಂದ್ರೆ ಈ 3 ಪ್ಯಾಟರ್ನನ್ನು ತೋರಿಸಿದ್ನಲ್ಲ, ಆ ಪ್ಯಾಟರ್ನನ್ನು ಮತ್ತು ಜಾಸ್ತಿ ಮತ್ತು ದೊಡ್ಡದ 3 ಪ್ಯಾಟರ್ನ್ ಮಾಡಿಕೊಂಡ್ರೆ ಅಳತೆ ದೊಡ್ಡ ಬ್ಯಾಗು ಆಗ್ತದೆ. ಈಗ ಇಲ್ಲಿ 10 ಚೈನನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗಂಟು ಹಾಕಿ ದಾರವನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇಲ್ಲಿ ಒಂದು ಬಟನ್ ಹಚ್ಚಿದರೆ, ಶೋ ಬಟನ್ ಹಚ್ಚಿದರೆ ಆಯಿತು. ಈಗ ಇದಕ್ಕೆ ಹ್ಯಾಂಡಲ್ ಮಾಡೋಣ. ಹ್ಯಾಂಡಲಿಗೆ ಸಿಂಪಲ್ಲಾಗಿ ಈ ಥರ ಸ್ವಲ್ಪ ಉದ್ದ ದಾರವನ್ನು ಬಿಟ್ಟು ಮಾಡಿಕೊಳ್ಳುವಂಥದ್ದು. ಮತ್ತೊಂದು ಸಲ ತೋರಿಸ್ತೀನಿ. ಹೀಗೆ ದಾರವನ್ನು ಬಿಟ್ಟು ಒಂದು ಕಡೆ, ಅದೇ ದಾರನ ಇಲ್ಲಿ ಹೀಗೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೀಗೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಹೋಗಬೇಕು. ಆ ದಾರವನ್ನು
ಸೂಜನ್ನಿಗೆ ಸುತ್ತಕೊಂಡು ಚೈನನ್ನು ಹಾಕ್ತಾ ಹೋಗಬೇಕು. ಹ್ಯಾಂಡಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಬೋದು. ನಂತರ ಈ ಭಾಗದಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ರೆಡಿ ಆಯಿತು. ಇಲ್ಲೊಂದು ಶೋ ಬಟನ್ ಹಚ್ಚಿದ್ದೀನಿ, ಹೀಗೆ ಇಲ್ಲಿ ಹಾಕ್ಕೊಳ್ಬೋದು. ನೋಡಿ ರೆಡಿ ಆಯಿತು ಕೀ ಚೈನ್ ಪರ್ಸು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.